ಇಲ್ಲಿ ಪ್ರಶ್ನೆನ ನೋಡಿದಾಗ ನಾರ್ಮಲ್ ಕಾರ್ಡಿಯಾಕ್ ಔಟ್ಪುಟ್ ಇನ್ ಎ ಹೆಲ್ದಿ ಅಡಲ್ಟ್ ಈಸ್. ಫಸ್ಟ್ ಆಫ್ ಆಲ್ ಕಾರ್ಡಿಯಾಕ್ ಔಟ್ಪುಟ್ ಅಂತಂದರೆ ಒಂದು ನಿಮಿಷದಲ್ಲಿ ಹಾರ್ಟ್ ಎಷ್ಟು ಬ್ಲಡ್ಡನ್ನು ಪಂಪ್ ಮಾಡುತ್ತೋ ಅದನ್ನು ನಾವು ಕಾರ್ಡಿಯಾಕ್ ಔಟ್ಪುಟ್ ಅಂತ ಕರಿತೀವಿ. ಅದು ಹೆಲ್ದಿ ಅಡಲ್ಟಲ್ಲಿ ಎಷ್ಟಿರುತ್ತೆ ಅಂತ ನೋಡೋದಾದರೆ ಒಂದು ನಿಮಿಷಕ್ಕೆ 5 ಲೀಟರ್ ಇರುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹಾಗೆ ಇಲ್ಲಿ ಸೆಕೆಂಡ್ ಕ್ವಶನ್ ನೋಡೋದಾದರೆ ವಾಟ್ ಈಸ್ ಕಾರ್ಡಿಯಾಕ್ ಔಟ್ಪುಟ್ ಇಫ್ ಹಾರ್ಟ್ ರೇಟ್ ಇಸ್ ಈಕ್ವಲ್ ಟು 70 beats per minute and stroke volume is equal to 80 ml per beat. So cardiac output is given by heart rate into stroke volume. ಹಾರ್ಟ್ ರೇಟ್ ಅವರ ಕೊಟ್ಟಿದ್ದಾರೆ 70 beats per minute into stroke volume 80 ml per beat. beat ಇದು ಕ್ಯಾನ್ಸಲ್. 70 into 80 ಅಂತಂದರೆ 5600 ml per minute. ಇವಾಗ ನಮಗೆ CO ಅನ್ನೋದು ಏನು ml per minute ಯೂನಿಟಲ್ಲಿ ಸಿಕ್ಕಿದೆ, ನಮಗದು ಲೀಟರ್ಸಲ್ಲಿ ಬೇಕಾಗಿರೋದ್ರಿಂದ CO in liters is given by into 1 liter divided by 1000 ml. ml cancel, 2020 cancel, 10 ones are 10 5s are 0.106 are. So 5.6 liter per minute. Option B is the right answer.